ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲಿಗೆ ನಾನಲ್ಲಿ ಒಂದು ಕಪ್ಪಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರಿಗೆ ತೊಗೊಂಡಿರುವಂಥ ಅರ್ಧ ಕಟ್ಟು ಪಾಲಕ್ನ ನಾನು ಇದಕ್ಕೆ ಹಾಕಿ ಇದು ಕುದೀಲಿ. ಒಂದು ಕುದಿ ಬಂದರೆ ಸಾಕು. ಓಕೆ ನೋಡಿ, ಇವಾಗ ಪಾಲಕ್ ರೆಡಿಯಾಗಿದೆ. ಈ ಕಡೆ ನಾನು ಒಂದು ಬೌಲ್ಗೆ ತಣ್ಣನೆ ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರೀನಿಷ್ ಆಗಿ ಇರಲಿ ಅಂತ ಪಾಲಕ್ದು. ಓಕೆ, ಐಸ್ ಕ್ಯೂಬ್ ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಬೇಯಿಸ್ಕೊಂಡಿರುವಂಥ ಪಾಲಕ್ನ ಹಾಕಿ ಸ್ವಲ್ಪ ಇದು ತಣ್ಣಗಾಗಲಿ. ಐಸ್ ಕ್ಯೂಬ್ ಹಾಕಿರೋದ್ರಿಂದ ಇದು ಬೇಗ ತಣ್ಣಗಾಗುತ್ತೆ. ಒಂದು 2-3 ನಿಮಿಷ ಆದರೆ ಆಯಿತು. ಓಕೆ ನೋಡಿ, ಜಾರಿಗೆ ತೊಗೊಂಡಿರುವಂತಹ ಪಾಲಕ್ ಹಾಗೆಯೇ 1 ಇಂಚಷ್ಟು ಇಲ್ಲಿ ಅಲ್ಲ ಹಾಗೆ ಪುದೀನ ತೊಗೊಂಡಿದ್ದೀನಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಒಂದು 5-6 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿದನ್ನು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೀರು ಸ್ವಲ್ಪ ಹಾಕಿ ಸಾಕು, ಪಾಲಕಲ್ಲಿ ನೀರಿರೋದ್ರಿಂದ ಒಂದು ಜಸ್ಟ್ 2 ಸ್ಪೂನ್ ನೀರಾದರೆ ಸಾಕು. ನೋಡಿ ಗ್ರೀನಿಷ್ ಹಾಗೆ ಇದೆ. ಓಕೆ ನೋಡಿ, ಈ ಕಡೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಬೇಕಾದಂತಹ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ಎಣ್ಣೆ ತುಪ್ಪ ಎರಡನ್ನೂ ತೊಗೋಬೋದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ಪೈಸಸ್ ಹಾಕೋಣ. ಹೋಲ್ ಸ್ಪೈಸಸ್ ಹಾಕ್ತಾಯಿದ್ದೀನಿ, ಪಲಾವ್ ಸ್ಪೈಸಸ್. ಓಕೆ, ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೆ. ನಾನಿಲ್ಲಿ ಉದ್ದುದವಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಓಕೆ, ಈರುಳ್ಳಿ ಪಲಾವ್ಗೆ ಚೆನ್ನಾಗಿ ಇದು ಫ್ರೈ ಆಗಲಿ. ಓಕೆ ನೋಡಿ, ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡ್ರು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಅದ್ರ ಜೊತೆಗೇ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಪಾಲಕ್ ಪೇಸ್ಟ್ನ ಇದಕ್ಕೆ ಹಾಕೋಣ. ಓಕೆ ನೋಡಿ, ಇದು ಕಂಪ್ಲೀಟ್ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಆದಮೇಲೆ ಇದು ಕಂಪ್ಲೀಟ್ ಸೈಡೆಲ್ಲ ಎಣ್ಣೆ ಬಿಡುತ್ತೆ, ಆವಾಗ ಅದು ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಅರ್ಧ ಹೋಳಷ್ಟು ಬೀಟ್ರೂಟ್ ಹಾಕಿದ್ದೀನಿ, ಒಂದು ಕ್ಯಾರೆಟ್ನ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಒಂದು ಆಲೂಗಡ್ಡೆ ಸಹ ಹಾಕ್ಬೋದು. ಓಕೆ ನೋಡಿ, ಇದೆಲ್ಲ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾನು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ನೆನೆ ಹಾಕಿದ್ದೆ. ನೋಡಿ ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ತರಕಾರಿ ಸಹ ಒಂದು 2-3 ನಿಮಿಷ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಅಕ್ಕಿ ಸೇರಿಸೋಣ. ಅಕ್ಕಿ ಸೇರಿಸಿದ್ದಾದಮೇಲೆ ಜಸ್ಟ್ ಒಂದು ಮಿಕ್ಸ್ ಕೊಡೋಣ ಅಕ್ಕಿಗೆ. ಇದರಲ್ಲಿ ಸ್ವಲ್ಪ ಇದು ಅಕ್ಕಿ ಸಹ ಇದರಲ್ಲೇ ಹುರಿದಂಗೆ ಆಗುತ್ತೆ ಅಂತ ಅಷ್ಟೇ. ಓಕೆ ನೋಡಿ, ಜಾರಲ್ಲಿ ಸ್ವಲ್ಪ ಮಸಾಲ ಇತ್ತು, ಅದಕ್ಕೋಸ್ಕರ ನಾನು 1 ಗ್ಲಾಸ್ಗೆ 2 ನೀರಷ್ಟು ಆ ಜಾರ್ಗೆನೆ ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ಗೆ 2 ನೀರು ಕರೆಕ್ಟಾದಂತಹ ಮೆಜರ್ಮೆಂಟ್ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಟೇಸ್ಟ್ ನೋಡಿ, ನೀವು ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಜಸ್ಟ್ 2 ವಿಸಿಲ್ ಆದರೆ ಸಾಕು. 2 ವಿಸಿಲ್ ಇದು ಕರೆಕ್ಟಾದಂತಹ ರೈಸ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಓಕೆ ನೋಡಿ, ಇವಾಗ 2 ವಿಸಿಲ್ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ಕೊಂಡು ನೋಡಿ. ಓಕೆ ನೋಡಿ, ಇವಾಗ ಇದಕ್ಕೆ ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ ಆದಂತಹ ವೆಜಿಟೇಬಲ್ ಪಾಲಕ್ ಪಲಾವ್ ರೆಡಿ ಆಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಓಕೆ, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.